ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರುವಂತಹ ಸುವರ್ಣಗಡ್ಡೆಯಲ್ಲಿ ಒಂದು ಡ್ರೈ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹೆಚ್ಚು ಟೈಮ್ ಕೂಡ ಬೇಡ, ಸುಲಭವಾಗಿ ಆಗ್ತದೆ. ನೋಡಿ, ಇಲ್ಲಿ ನಾನು ಇಷ್ಟು ಸಣ್ಣ ಸುವರ್ಣಗಡ್ಡೆ ತಗೊಂಡಿದ್ದೇನೆ. ಇದರ ಕಾಲ್ ಭಾಗ ಮಾಡ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೋಬೇಕು. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಖುಷಿ ಆಗ್ತದೆ. ಯಾರಾದ್ರೂ ಫಿಶ್ ಪ್ರಿಯರ್ ಇದ್ರೆ ಫಿಶ್ ಅನ್ನು ಬಿಟ್ಟು ಇದನ್ನೇ ನೀವು ಮಾಡ್ತಾ ಇರ್ತೀರಾ. ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ, ಬೇಗ ಆಗ್ತದೆ. ಈಗ ನಾವು ಹೇಗ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದ್ಲಿಗೆ ನಾನಿಲ್ಲಿ ಏನ್ ಮಾಡ್ತಿದ್ದೇನೆ ಅಂದ್ರೆ, ಸುವರ್ಣಗಡ್ಡೆಯ ಸಿಪ್ಪೆಯನ್ನೆಲ್ಲ ತೆಗೆದು ನೋಡಿ, ಸಪೂರಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನ ತೊಳೆದ್ಕೊಳ್ಬೇಕು ಫಸ್ಟಿಗೆ. ತೊಳ್ದು ಇನ್ನೂ ಸಪೂರಕ್ಕೆ ಕಟ್ ಮಾಡ್ಕೊಳ್ಬಹುದು. ಇದನ್ನ ಗಾಳಿಸ್ಕೊಳ್ಳಿ, ಅಂದ್ರೆ ನೀರೆಲ್ಲ ಬಸ್ದುಕೊಳ್ಬೇಕು, ಡ್ರೈ ಆಗಿರ್ಲಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಚಿಮುಕಿಸಿ, ಸ್ವಲ್ಪ ಉಪ್ಪು ಹಿಡ್ಕೊಳ್ಳಿ. ಅದನ್ನ ಬದಿಗಿಡಿ, ಉಪ್ಪು ಹಾಕಿ, ಅಂದ್ರೆ ಚಿಟಿಕೆ ಉಪ್ಪು ಹಾಕಿದ್ರೆ ಸಾಕು. ನಂತರ ಒಂದು ಬಾಣಲೆ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು 2 ರಿಂದ 3, ನಾನಿಲ್ಲಿ ಖಾರ ಸಾಕು ಅಂತ 3 ಮೆಣಸನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಖಾಲಿ ಮೆಣಸು ಮಾತ್ರ ಸಾಕು. ಅದೇ ರೀತಿ ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ ಕೂಡ ಇದ್ರೆ ಒಳ್ಳೆ ಪರಿಮಳ ಬರ್ತದೆ. ಅದನ್ನು ಕೂಡ ನಾನೀಗ ಹಾಕ್ತೇನೆ. ಮೆಣಸು ಸ್ವಲ್ಪ ಒಳ್ಳೆ ಫ್ರೈ ಆಗ್ಲಿ, ನಂತರ ನೀವು ಬೆಳ್ಳುಳ್ಳಿಯನ್ನ ಹಾಕಿದಕ್ಕೆ ನೋಡಿ, ಇಲ್ಲಿ ನಾನು 4 ರಿಂದ 5 ಎಸಳು ಹಾಕೊಂಡಿದ್ದೇನೆ. ಒಳ್ಳೆ ಪರಿಮಳ ಕೂಡ ಬರ್ತದೆ ಅದು ಫ್ರೈ ಆದ್ರೆ. ಬೆಳ್ಳುಳ್ಳಿ ಫ್ರೈ ಆಗ್ಬೇಕಂತೆಲ್ಲ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಅದನ್ನ ಬದಿಗಿಡಿ. ನಂತರ ನಾನಿಲ್ಲಿ ಒಂದು ಅರ್ಧ ಗಡಿ ತೆಂಗಿನ ತುರಿಯನ್ನ ತುರಿದಿಟ್ಕೊಂಡಿದ್ದೇನೆ. ಹಾಗೆ ಒಂದು ಚಿಕ್ಕ ಹುಳಿಯನ್ನು, ಅಂದ್ರೆ ಚಿಕ್ಕ ಗಾತ್ರದಲ್ಲಿ ಹುಳಿ ತಕೊಂಡಿದ್ದೇನೆ. ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ದೇವೆ ನೋಡಿ, ಮೆಣಸು ಮತ್ತೆ ಬೆಳ್ಳುಳ್ಳಿ. ಅದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಅದನ್ನ ನುಣ್ಣಗೆ ರುಬ್ಕೊಳ್ಳಿ, ಯಾಕಂದ್ರೆ ಮೆಣಸನ್ನ ನುಣ್ಣಗೆ ರುಬ್ಕೊಳ್ಳಿ. ನಂತರ ಈಗ ಅದೇ ಜಾರಿಗೆ ನಾನು ತೆಂಗಿನ ತುರಿಯನ್ನ ಹಾಕೊಳ್ತಾ ಇದ್ದೇನೆ. ಅದನ್ನ ತರಿಯಾಗಿ ರುಬ್ಕೊಳ್ಳಿ. ನೀರೇನು ಆಡ್ ಮಾಡಬೇಡಿ, ಡ್ರೈ ಆಗಿರ್ಬೇಕು. ನೋಡಿ, ಈ ತರ ಡ್ರೈ ಆಗಿದ್ರೆ ಚೆನ್ನಾಗಿರ್ತದೆ. ಈಗ ಅದನ್ನು ಬದಿಗಿಡಿ. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ನೀವು ಸುವರ್ಣಗಡ್ಡೆಯನ್ನ ಉಪ್ಪು ಹಾಕಿಟ್ಟಿದ್ದೀರಿ ನೋಡಿ, ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಸಾಕಾಗ್ತದೆ ನೋಡಿ. ಈಗ ಇದನ್ನ ನೊರೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು, ಅಂದ್ರೆ ಡ್ರೈ ಆಗ್ಬೇಕು. ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಮಂಗಳೂರಿನವರಾದ್ರೆ ಅವರಿಗೆ ಒಣಗಿದ ಸಿಗಡಿಯ ಚಟ್ನಿ ತಿಂದು ಗೊತ್ತಿರ್ತದೆ. ಅದನ್ನು ಕೂಡ ಮಾಡಿ ನೋಡಿ, ಇದನ್ನು ಕೂಡ ಮಾಡಿ ನೋಡಿ. ಅಂದ್ರೆ ಸುವರ್ಣಗಡ್ಡೆಯಲ್ಲಿ ಕೂಡ ಈ ತರ ಚಟ್ನಿ ಮಾಡಿ ನೋಡಿ. ಖಂಡಿತವಾಗಿ ನೀವು ಸಿಗಡಿ ಚಟ್ನಿಯನ್ನ ಮರೆತು ಬಿಡ್ತೀರಾ, ಅದಕ್ಕೆ ನಾನ್ ಗ್ಯಾರಂಟಿ. ನೋಡಿ, ಎಲ್ಲ ಫ್ರೈ ಆಗಿದೆ, ಈ ತರ ಫ್ರೈ ಆಗ್ಬೇಕು. ಇದನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಡಿ, ಎಣ್ಣೆ ಎಲ್ಲ ಬಸ್ದು ಹೋಗ್ಲಿ. ಹಾಗೆ ನೋಡಿ, ಇನ್ನೊಂದು ಬ್ಯಾಚ್ ಅಲ್ಲಿ ನಾನು ಸುವರ್ಣಗಡ್ಡೆಯನ್ನ ಫ್ರೈ ಮಾಡಿಟ್ಕೊಂಡಿದ್ದೇನೆ. ಅದನ್ನು ಕೂಡ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಟಿರ್ತೇನೆ. ಅದೇ ಎಣ್ಣೆಗೆ ನಾನು ಒಂದು ಕರಿಬೇವನ್ನ ಕೂಡ ಹಾಕಿ ಫ್ರೈ ಮಾಡ್ತೇನೆ. ಇದನ್ನ ನೀವು ಗಾರ್ನಿಶ್ ಮಾಡ್ಲಿಕ್ಕೆ ಇಟ್ಕೋಬಹುದು, ಅಥವಾ ಅದನ್ನ ಹುಡಿ ಮಾಡಿ ಚಟ್ನಿ ಕೂಡ ಹಾಕೋಬಹುದು. ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಈಗ ಅದನ್ನು ಕೂಡ ಫ್ರೈ ಮಾಡಿ ಆಯ್ತು. ಅದನ್ನು ಕೂಡ ನಾನು ಬದಿಗಿಟ್ಟಿರ್ತೇನೆ. ಒಂದು ಪಾತ್ರೆಯಲ್ಲಿ ನಾನು ರುಬ್ಬಿದ ಚಟ್ನಿ ಇದೆ ನೋಡಿ, ಅದನ್ನ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಚಿಕ್ಕ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳಿ. ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ನಂತರ ನೀವು ಫ್ರೈ ಮಾಡಿ ಇಟ್ಕೊಂಡ ಸುವರ್ಣಗಡ್ಡೆ ಇದೆ ನೋಡಿ, ಅದನ್ನು ಕೂಡ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇದನ್ನ ಒಂದು ಮದುವೆ ಫಂಕ್ಷನ್ ಅಲ್ಲಿ ತಿಂದಿದ್ದೆ. ಅದನ್ನ ನಾನು ಟ್ರೈ ಮಾಡಿದೆ, ಸೂಪರ್ ಆಗಿ ಬಂದಿದೆ. ಅದಕ್ಕಾಗಿ ನಾನು ಈ ವಿಡಿಯೋವನ್ನ ಹಾಕ್ತಾ ಇದ್ದೇನೆ ನಿಮ್ಗೆ. ನೀವು ಕೂಡ ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೂ ಖುಷಿ ಆಗ್ತದೆ. ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಟ್ನಿಯನ್ನ ನೀವು ಗಂಜಿ ಜೊತೆ ಅಥವಾ ಅನ್ನಕ್ಕೆ ತಿಂದ್ಕೊಳ್ಬಹುದು, ತುಂಬಾ ಸೂಪರ್ ಆಗಿರ್ತದೆ. ನಾನಂತೂ ಈಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ನೋಡಿ, ನಾನು ಕರಿಬೇವನ್ನ ಸೈಡ್ಗೆ ಇಟ್ಕೊಂಡಿದ್ದೇನೆ. ಬೇಡ ಅಂತ ಹೇಳಿದ್ರೆ ಅದನ್ನ ಪುಡಿ ಮಾಡಿ ಕೂಡ ನೀವು ಚಟ್ನಿ ಒಟ್ಟಿಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ತುಂಬಾ ಖುಷಿ ಆಗ್ತದೆ. ಅದೇ ರೀತಿ ಸುವರ್ಣಗಡ್ಡೆ ಏನೂ ತುರ್ಸುದಿಲ್ಲ, ಅಂದ್ರೆ ಗಂಟ್ಲೆಲ್ಲ ಕೆಲವೊಮ್ಮೆ ತುರಿಸ್ತದೆ. ಏನೂ ತುರಿಸುದಿಲ್ಲ. ನೀವು ಇದನ್ನ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಅಲ್ಲಿ ಹಾಕಿ. ಈ ರೆಸಿಪಿಯನ್ನ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನಂತೂ ಚಟ್ನಿಯನ್ನ ತಿನ್ಲಿಕ್ಕೆ ರೆಡಿ ಆಗಿದ್ದೇನೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.